ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಅವರು, ಬೆಂಗಳೂರು ಅಧ್ಯಕ್ಷರಾದ ಶಸ್ತ್ರ ಅವರಿಗೆ ಹಾಗೂ ನಮ್ಮ ಎಲ್ಲ ಚಾಲಕ ಮಿತ್ರರಿಗೆ ಪದಾಧಿಕಾರಿ ನಮಸ್ಕಾರ. ಏನು ನಿನ್ನೆ ರಾತ್ರಿ ಒಂದು ಕೇರ್ಪುರಂ ಭಾಗದ ಮೇಡಳ್ಳಿ ಬ್ರಿಡ್ಜ್ ಹತ್ರ ನಮ್ಮ ವೆಂಕಟೇಶ್ ಅವರ ಗಾಡಿ ಡಿಚ್ ಆಗಿತ್ತು. ಗಾಡಿ ಡಿಚ್ ಆಗಿದೆ ಅಂತ ಏನು ಒಂದು ಕೇರ್ಪುರಂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಹಾಕಿದ್ರು. ಆಮೇಲೆ ಅದನ್ನ ನಮ್ಮ ಎಲೆಕ್ಟ್ರಾನ್ ಸಿಟಿ ವಾರ್ಡ್ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಗಮನಕ್ಕೆ ಬಂದಾಗ ಮಂಜುನಾಥ್ ಅವರು ನಮಗೂ ಕೂಡ ಫೋನ್ ಮಾಡಿ ತಿಳಿಸಿದ್ರು. ಯಾಕಂದ್ರೆ ಇವು ತುಂಬಾ ಗಾಯಗಳಾಗಿದ್ದು, ಆ ಕಾರಣಕ್ಕೆ ಇವ್ರು ಯಾವುದೇ ಕಾರಣಕ್ಕೆ ಅಪ್ಡೇಟ್ ಕೊಡಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ, ಬರೀ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಬನ್ನಿ ಅಂತ ಅಪ್ಡೇಟ್ ಮೆಸೇಜ್ ಹಾಕಿಬಿಟ್ಟಿದ್ರು. ಆಮೇಲೆ ನಾವುಗಳನ್ನೆಲ್ಲ ಸಂಪರ್ಕ ಮಾಡಿದಾಗ ಇವರು ಅಲ್ಟ್ರಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣವೇ ಎಲೆಕ್ಟ್ರಾನ್ ಸಿಟಿಯಿಂದ ನಮ್ಮ ಮಂಜು ಬಂದ್ರು. ಏನು ಕೇರ್ಪುರಂ ಕ್ಷೇತ್ರದ ಇರ್ತಕ್ಕಂಥ ನಮ್ಮ ಶ್ಯಾಮ್ ಸುಂದರ್ ಸರ್ ಅವರಾಗಲಿ, ಮಹದೇವಪುರ ಕ್ಷೇತ್ರದ ಶಿವರಾಜ್ ಅವರಾಗಲಿ, ವೇದ ಅವರಾಗಲಿ, ಮಧು ಆಗಲಿ, ಹಲವಾರು ಪದಾಧಿಕಾರಿಗಳು ಕೂಡ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡು ರಾತ್ರಿ ಅಲ್ಟ್ರಾ ಹಾಸ್ಪಿಟಲ್ ತೋರಿಸಿ, ಅಲ್ಲಿಂದ ಹೋಗಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಗೆ ತೋರಿಸಿ ಅಲ್ಲಿ ಅಡ್ಮಿಟ್ ಮಾಡಿಸಿ ಬೆಳಗ್ಗೆವರೆಗೂ ಜೊತೆ ನಿಂತ್ಕೊಂಡು ಅದೇನಿದೆ ಅವ್ರನ್ನೆಲ್ಲವನ್ನು ಕೂಡ ಆಸ್ಪತ್ರೆಗೆ ತೋರಿಸಿ ಅವ್ರನ್ನ ತಂದು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟಿದ್ದಾರೆ. ಮತ್ತೆ ಏನು ಇವರಿಗೆ ಅಪಘಾತ ಮಾಡ್ತಕ್ಕಂಥ ಏನು ಹಿಂದೆ ಬಿದ್ದ ವಾಹನ ಇತ್ತು, ಅವರು ಕೂಡ ಅಷ್ಟೇ ಚಾಲಕರನ್ನ ಏನೈತಲ್ಲ ಆಸ್ಪತ್ರೆಗೆ ತೋರಿಸೋದಾಗಿರ್ಬೋದು, ಅವ್ರನ್ನ ಮನೆ ತಂದ್ಬಿಡೋದು, ಒಬ್ಬ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟು ಇವಾಗ ಅವ್ರಿಗೆ ಏನು ಆಸ್ಪತ್ರೆ ವೆಚ್ಚ ಇತ್ತು ಆಸ್ಪತ್ರೆ ವೆಚ್ಚವನ್ನು ಭರಿಸಿದ್ದಾರೆ. ಮತ್ತೆ ಇನ್ನು ಮುಂದೆ ಬರ್ತಕ್ಕಂಥ ಏನು ಅವ್ರಿಗೆ ಕೈಗೆ ಸ್ವಲ್ಪ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಆಸ್ಪತ್ರೆಯವರು, ಅದ್ರ ವೆಚ್ಚನೂ ಕೂಡ ಭರಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಏನಾಗಬೇಕಿತ್ತು ಒಕ್ಕೂಟದ ಕಡೆಯಿಂದ ಒಂದು ಒಳ್ಳೆ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡುವಂತ ಕೆಲಸ ಮಾಡಿದೀವಿ. ಇದಕ್ಕೆ ನಿನ್ನೆ ರಾತ್ರಿ ಬಂದು ಸಹಕಾರ ನೀಡತಕ್ಕಂಥ ನಮ್ಮ ಎಲ್ಲ ಚಾಲಕ ಮಿತ್ರರಿಗೆ, ಅಪ್ಡೇಟ್ ಕೊಟ್ಟು ಕಳಿಸತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್.